ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಇವತ್ತೊಂದು ಸುದಿನ ಅಂತ ಭಾವಿಸ್ತೀನಿ. ಒಬ್ಬ ರಾಜ್ಯಾಧ್ಯಕ್ಷನಾಗಿ ನನ್ನ ಕುಟುಂಬದ ಹೆಣ್ಮಕ್ಳು ತಾಯಂದ್ರ ಜೊತೆಯಲ್ಲಿ ಮತ್ತು ನನ್ನ ಅಣ್ಣ ತಮ್ಮನ ಜೊತೆಯಲ್ಲಿ ಇವತ್ತು ತಾಯಿ ಚಾಮುಂಡಿಯ ದರ್ಶನ ಪಡೆದು ಸಂಘಟನೆಯನ್ನು ಸದೃಢವಾಗಿ ಕನ್ನಡದ ಒಂದು ಕೆಲಸಗಳನ್ನು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಲಿಕ್ಕೆ ನನ್ನ ಕುಟುಂಬದ ಜೊತೆಯಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಭಾಳ ಹೆಮ್ಮೆ ಇದೆ ಇವತ್ತು. ಎಲ್ಲರಿಗೂ ನಮಸ್ಕಾರ. ನಾನು ಜಾನಕಿ ಅಂತ, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷರು. ಪ್ರತಿ ವರ್ಷ ನಾವು ಮಹಿಳಾ ದಿನಾಚರಣೆ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ. ಈ ವರ್ಷ ಶಿವರಾತ್ರಿ ಬಂತು ಅಂತ ಹೇಳಿ ಅದು ಆಚರಣೆ ಮಾಡಲಿಲ್ಲ. ಅದಕ್ಕೆ ಒಂದು ವಿನೂತನವಾಗಿ ಮಾಡೋಣ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಗೆ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಸುವರ್ಣ ಕುಟುಂಬದ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರ ಜೊತೆಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಹೊರಟಿದ್ದೀವಿ. ಅಲ್ಲಿ ಹೋಗಿ ತಾಯಿಗೆ ಮೊಟ್ಟಕ್ಕೆ ಕೊಟ್ಟು ಅವಳ ಆಶೀರ್ವಾದ ಪಡೆದು ನಾವು ಎಲ್ಲ ಅವಳ ಆಶೀರ್ವಾದದಿಂದ ಎಲ್ಲ ನಮ್ಮ ಸಂಸ್ಥೆನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಳೆಸೋಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸುಖಜವೇ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಾಗೇನಹಳ್ಳಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಎಲ್ಲ ಭಾಗದ ನಾಯಕರು ಮತ್ತು ಮಹಿಳೆಯರು ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿ ತಾಯಿ ಚಾಮುಂಡೇಶ್ವರಿಗೆ ಮಡಿಲು ತುಂಬಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಹಲವು ಮುಖಂಡರು ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ದಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸುವರ್ಣ ಕರ್ನಾಟಕ ಜನಶಕ್ತಿ ತುಂಬ ಬಂದಿದೆ. ಸಂತೋಷ, ಆಯುಷು, ಆರೋಗ್ಯ, ಸಂಘಟನೆ ಬೆಳೀಲಿ ಅಂತ ತಾಯಿ ಹತ್ರ ಬಂದರು. ಅಕ್ಕ ತಂಗಿಯವರೆಲ್ಲ ನಾವು ಬಂದು ಇಷ್ಟು ಜನ ನಾವು ಸೇರಬೇಕಾದ್ರೆ ಅಣ್ಣವರ ಒಂದು ಅನುಗ್ರಹದಿಂದ, ಯಾಕಂದರೆ ಇದು ಈ ಮಾರ್ಗದರ್ಶನ ನಮಗೆ ತೋರಿಸಿದ್ದಾರೆ. ಅದರಲ್ಲಿ ಜಾನಕಿ ಮೇಡಮ್ ಅವರು ಇಲ್ಲಿಗೆ ಹೋಗಬೇಕು ಅಂತ ಅವರು ಪ್ಲಾನ್ ಮಾಡಿದ್ದು. ಜಾನಕಿ ಮೇಡಮ್ ಅವರು ಪ್ರಯತ್ನ ಮಾಡಿ ಅಣ್ಣವ್ರಿಗೆ ತಿಳಿಸಿ ಎಲ್ಲರನ್ನು ಕರ್ಕೊಂಡು ಬಂದು ಇಷ್ಟೊಂದು ನಮ್ಮ ಸಂತೋಷ ಪಡಿಸ್ಬೇಕಾದ್ರೆ ಕಾರಣಕರ್ತ ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿಯಿಂದ. ಅದರಿಂದ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಂದರೆ ನಮ್ಮ ಕುಟುಂಬ, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿಯವರು ಒಂದು ಪ್ರತಿಯೊಬ್ಬರಲ್ಲಿ ಭಾವನೆಗೆ ಬರಬೇಕು. ಬಂದು ಎಲ್ಲರೂ ಒಂದು ಅಭಿಮಾನ, ವಿಶ್ವಾಸ ಇಟ್ಕೊಂಡು ಪ್ರತಿಯೊಂದು ವಿಚಾರದಲ್ಲಿನೂ ನಾವು ಯಾವ ವಿಚಾರದಲ್ಲಿ ಏನೇ ಆಗಲಿ ನಮ್ಮ ಸಂಘಟನೆ ವಿಚಾರ ನಾವು ಬಿಟ್ಕೊಡದೆ, ನಾವು ಹೋರಾಟಗಳ ವಿಚಾರದಲ್ಲಿ ಇನ್ನೊಬ್ಬರು ಏನೋ ಅಣ್ಣವ್ರ ಆದೇಶ ಏನು ಮಾಡ್ತಾರೆ ಆದೇಶ ಪ್ರಕಾರ ನಾವು ನಡ್ಕೊಂಡು ಹೋದರೆ ನಮಗೆಲ್ಲರಿಗೂ ತುಂಬ, ಯಾಕಂದರೆ ಚಿಕ್ಕ ವಯಸ್ಸಿನವರೆಲ್ಲ ಇದ್ದಾರೆ, ಯೂತ್ಸು, ಅವರೆಲ್ಲ ಬೆಳಿಬೇಕಾದ್ರೆ ತುಂಬ ಈ ನಮ್ಮ ಸಂಘಟನೆಯಲ್ಲಿ ತುಂಬ ಅನುಕೂಲ ಇದೆ. ಅವ್ರು ಬೆಳಿಬೇಕಾದ್ರೆ ತುಂಬ ಪ್ರೋತ್ಸಾಹ ಇದೆ ನಮ್ಮ ಸಂಘಟನೆಯಲ್ಲಿ. ನಮ್ಮ ಸಂಘಟನೆ ಅಂದರೆ ಯಾಕಂದರೆ 1,10,000 ಜನ ನಮ್ಮ ಸಂಘಟನೆಯಲ್ಲಿ ನಮ್ಮ ಬಂಧುಗಳು, ನಮ್ಮ ಅಣ್ಣ ತಮ್ಮಂದರು ಇದ್ದಾರೆ, ಎಲ್ಲ ಮೆಂಬರ್ ಆಗಿದ್ದಾರೆ. ಅದಕ್ಕೋಸ್ಕರ ಇಡೀ ಥ್ರೂಔಟ್ ಕರ್ನಾಟಕ ಸ್ಟೇಟ್ದಲ್ಲೇ ನಮಗೆ ಎಲ್ಲ ಕಡೆನೂ ಅಣ್ಣ ತಮ್ಮಂದರು, ಅಕ್ಕ ತಂಗಿಯವರು ಇದ್ದಾರೆ. ನಾವೆಲ್ಲ ಕಡೆನೂ ಪ್ರೀತಿ ವಿಶ್ವಾಸದಿಂದ ನಾವು ಬಾಳ್ಬೋದು, ಬದುಕ್ಬೋದು. ನೀವು ಯಾವ ವಿಧದಲ್ಲಿನೂ ನಾವು ಯಾವುದಕ್ಕೂ ನಾವು ಬೇರೆ ಆಕಾಂಕ್ಷೆಗಳನ್ನು ಬಿಟ್ಟು ನಮ್ಮ ಸಂಘಟನೆಯಲ್ಲಿ ನಾವು ಗುರಿಪಡಿಸ್ಕೊಂಡು ನಮ್ಮ ಸಂಘಟನೆಯಲ್ಲಿ ಇದ್ದರೆ ಎಲ್ಲ ಕಡೆನೂ ನಮಗೆ ಪ್ರೀತಿ ವಿಶ್ವಾಸ ಬೆಳೀತದೆ. ಇಲ್ಲಾಂದರೆ ನಾವು ಮನೆ ಆಯಿತು ಮಠ ಆಯಿತು ಅಂತ ಇದ್ದರೆ ನಮ್ಗೆ ಯಾವುದು ಆಮೆ ಮಕ್ಕ ಇದರಲ್ಲಿ
ಇಟ್ಬಿಟ್ರೆ ಯಾವ ಥರ ಇಡೀ ಪ್ರಪಂಚನೇ ನಮ್ಮದು ಅಂತ ತಿರುಗಾಡ್ಕೊಂಡು ಅದೇನು ಆಗ್ತದೆ. ಅದರಿಂದ ದಯವಿಟ್ಟು ನಮ್ಮ ಸಂಘದಲ್ಲಿ ತುಂಬ ಅವಕಾಶಗಳಿದೆ, ತುಂಬ ಉಪಯೋಗ ಮಾಡಿಕೊಂಡು ಎಲ್ಲರೂ ನಮ್ಮ ಸಂಘಟನೆಗೆ ಒಂದಾಗಿ ಬನ್ನಿ ಅಂತ ಹೇಳಿ ದಯವಿಟ್ಟು ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ಮೈಸೂರಿಗೆ ನಮ್ಮನ್ನು ಟ್ರಿಪ್ಪು ಕರ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ, ಏಕೆಂದರೆ ಮಹಿಳೆಯರಿಗೆ ಅಂತಲೇ ಮಹಿಳಾ ದಿನಾಚರಣೆ ಮಾಡಿಲ್ಲ, ಶಿವರಾತ್ರಿ ಬಂದಿದ್ದಕ್ಕೆ ಅಂತ ಇವತ್ತು ಹಮ್ಮಿಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮ ಸುವರ್ಣ ಬಳಗಕ್ಕೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗೇನಹಳ್ಳಿ ಕೃಷ್ಣಮೂರ್ತಿ ಅಣ್ಣವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೊಬ್ಬರು ಇದನ್ನು ಸೃಷ್ಟಿ ಮಾಡಿರಲಿಲ್ಲ ಅಂದರೆ ನಾವೆಲ್ಲ ಇಲ್ಲಿ ಇರೋಕ್ಕಾಗ್ತಿರಲಿಲ್ಲ ಅಂತ ಅವ್ರಿಗೂ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.